ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. SLC PUC ಡಿಗ್ರಿ ಮಾಡಿದಂಥ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. ಇನ್ನು ಫ್ರೆಂಡ್ಸ್, ಜೂನಿಯರ್ ಚಾಲಕ ಹಾಗೂ ಇನ್ನೂ ಉಳಿದಂಥ ಹುದ್ದೆಗಳು ಸಹಾಯಕ ಸೇರಿ ಕಚೇರಿ ಸಹಾಯಕ ಹುದ್ದೆಗಳಾಗಿರ್ತವೆ. ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ. ಇನ್ನು ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು. ಕರ್ನಾಟಕದಲ್ಲಿ ಹುದ್ದೆಗಳಿರ್ತವೆ. 108 ಹುದ್ದೆಗಳಿದ್ದಾವೆ ನೋಡಿ 108 ಹುದ್ದೆಗಳಿದ್ದಾವೆ. ಇನ್ನು ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ನೋಡಿ, ಮಿನರಲ್ ಎಕ್ಸ್ಪ್ಲೋರೇಷನ್ ಕನ್ಸಲ್ಟೆಂಟಿ ಲಿಮಿಟೆಡ್ ಸರ್ಕಾರಿ ಒಂದು ಇಲಾಖೆ ಆಗಿರುವಂಥ ಸರ್ಕಾರದಿಂದ ನೇಮಕಾತಿ ಆಗಿರುತ್ತೆ. 108 ಹುದ್ದೆಗಳು ಅಖಿಲ ಭಾರತದಲ್ಲಿ ನೇಮಕಾತಿ ಆಗಿರುತ್ತೆ, ಕರ್ನಾಟಕ ಸೇರಿ. ಸಹಾಯಕ ಜೂನಿಯರ್ ಚಾಲಕ ಮತ್ತು ಇನ್ನೂ ಹಲವು ಹುದ್ದೆಗಳಿದ್ದಾವೆ. 19,000ದಿಂದ 55,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಇನ್ನು ಫ್ರೆಂಡ್ಸ್, ಹುದ್ದೆಗಳ ಒಂದು ಡೀಟೇಲ್ಸನ್ನು ನೋಡೋದಾದರೆ ಇಲ್ಲಿ ನೋಡಿ, ಲೆಕ್ಕ ಪರಿಶೋಧಕ ಲೆಕ್ಕಿಗೆ 6 ಹುದ್ದೆಗಳಿದ್ದಾವೆ. 22,000ದಿಂದ 55,000 ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಹಿಂದಿ ಅನುವಾದಕ ಒಂದು ಹುದ್ದೆ ಇದೆ. ಹಾಗೆ ಸರ್ವೆ ಮತ್ತು ಡ್ರಾಫ್ಟ್ಮೆನ್ 15 ಹುದ್ದೆಗಳಿದ್ದಾವೆ. ತಂತ್ರಜ್ಞ ಮಾದರಿ 2 ಹುದ್ದೆಗಳು, ತಂತ್ರಜ್ಞ ಪ್ರಯೋಗಾಲಯ 3 ಹುದ್ದೆಗಳು, ಸಹಾಯಕ ಸಾಮಗ್ರಿಗಳು 16 ಹುದ್ದೆಗಳು, ಸಹಾಯಕ ಖಾತೆಗಳು 10 ಹುದ್ದೆ ಇದೆ. ಸ್ಟೆನೋಗ್ರಾಫರ್ ಇಂಗ್ಲೀಷ್ 4 ಹುದ್ದೆ ಇದೆ ನೋಡಿ. ಈ ಒಂದು ಎಲ್ಲ ಹುದ್ದೆಗಳಿಗೂ 20,000ದಿಂದ 49,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಫ್ರೆಂಡ್ಸ್, ಇನ್ನು ಸಹಾಯಕ ಹಿಂದಿ 1 ಹುದ್ದೆ ಇದೆ, ಎಲೆಕ್ಟ್ರಿಷಿಯನ್ 1 ಹುದ್ದೆ, ಯಂತ್ರಶಿಲ್ಪಿ 5 ಹುದ್ದೆ, ತಂತ್ರಜ್ಞ 12 ಹುದ್ದೆ, ಮೆಕ್ಯಾನಿಕ್ 1 ಹುದ್ದೆ ಇದೆ ನೋಡಿ. ಹಾಗೂ ಮೆಕ್ಯಾನಿಕ್ ಮತ್ತು ಆಪರೇಟರ್ ಡ್ರಿಲ್ಲಿಂಗ್ 25 ಹುದ್ದೆಗಳಿದ್ದಾವೆ. ಜೂನಿಯರ್ ಚಾಲಕ 6 ಹುದ್ದೆಗಳಿದ್ದಾವೆ. 19,000ದಿಂದ 47,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಇನ್ನು ಯಾವ ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಅಂತ ನೋಡೋದಾದರೆ ಇಲ್ಲಿ ನೋಡಿ, ಲೆಕ್ಕ ಪರಿಶೋಧಕ CA ಅಥವಾ ICW ಅಥವಾ ಪದವಿ ಆಗಿರಬೇಕು, ಯಾವುದೇ ಪದವಿ. ಹಿಂದಿ ಅನುವಾದಕ ಸ್ನಾತಕೋತ್ತರ ಪದವಿ. ತಂತ್ರಜ್ಞ ಸರ್ವೆ SLC ಅಥವಾ ITI ಆಗಿರಬೇಕು. ತಂತ್ರಜ್ಞ ಮಾದರಿ ಅಥವಾ ತಂತ್ರಜ್ಞ ಪ್ರಯೋಗಾಲಯ BSc ಕೇಳಿದ್ದಾರೆ. ಸಹಾಯಕ ಸಾಮಗ್ರಿಗಳು BCom ಅಥವಾ ಪದವಿ. ಸಹಾಯಕ ಖಾತೆಗಳು BCom ಕೇಳಿದ್ದಾರೆ ನೋಡಿ. ಸ್ಟೆನೋಗ್ರಾಫರ್ ಇಂಗ್ಲೀಷ್ ಪದವಿ ಪ್ರಧಾನ ಕೇಳಿದ್ದಾರೆ. ಸಹಾಯಕ ಹಿಂದಿ ಪದವಿ ಕೇಳಿದ್ದಾರೆ, ಯಾವುದೇ ಪದವಿ. ಎಲೆಕ್ಟ್ರಿಷಿಯನ್ ಮತ್ತು ಯಂತ್ರಶಿಲ್ಪಿ ITI ಆದಂಥ ಅಭ್ಯರ್ಥಿಗಳು. ಇನ್ನು ತಂತ್ರಜ್ಞ ಕೊರವಿಗೆ SLC ಅಥವಾ ITI, ಮೆಕ್ಯಾನಿಕ್ ITI ಕೇಳಿದ್ದಾರೆ ನೋಡಿ. ಮೆಕ್ಯಾನಿಕ್ ಮತ್ತು ಆಪರೇಟರ್ ಡ್ರಿಲ್ಲಿಂಗ್ ಹಾಗೂ ಜೂನಿಯರ್ ಚಾಲಕ SLC ಕೇಳಿದ್ದಾರೆ ನೋಡಿ. ಇನ್ನು ವಯೋಮಿತಿ ನೋಡಿ, 30 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷ, PWD ಸಾಮಾನ್ಯ ಅಭ್ಯರ್ಥಿಗಳಿಗೆ 10 ವರ್ಷ ಹಾಗೂ PWD NCL ಅಭ್ಯರ್ಥಿಗಳಿಗೆ 13 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಆದಷ್ಟು ನಿಮ್ಮ ವಯಸ್ಸನ್ನು ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ SC ST PWD ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರಲ್ಲ. ಹಾಗೆ ಸಾಮಾನ್ಯ OBC ಮತ್ತು EWS ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ ನೋಡಿ. ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಪಾವತಿಯನ್ನು ಮಾಡ್ಬೋದು. ಹಾಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ 14/6/2025ರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ 5 ಜುಲೈ 2025 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ಈ ಒಂದು ಗೌರ್ಮೆಂಟ್ ಹುದ್ದೆಗಳಿಗೆ ನೀವು ಸರ್ಕಾರಿ ಹುದ್ದೆಗಳು ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. ಇನ್ನು ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು ಮತ್ತು ಒಂದು ಫೋಟೋ ಮತ್ತು ಫ್ರೆಂಡ್ಸ್ ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಇದರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ. ಸ್ನೇಹಿತರೆ, ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. SLC PUC ಡಿಗ್ರಿ ಮಾಡಿದಂಥ ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ. ಇನ್ನು ಫ್ರೆಂಡ್ಸ್, ಜೂನಿಯರ್ ಚಾಲಕ ಹಾಗೂ ಇನ್ನೂ ಉಳಿದಂಥ ಹುದ್ದೆಗಳು ಸಹಾಯಕ ಸೇರಿ ಕಚೇರಿ ಸಹಾಯಕ ಹುದ್ದೆಗಳಾಗಿರ್ತವೆ. ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ. ಇನ್ನು ಬೋತ್ ಮೇಲ್ ಆ್ಯಂಡ್ ಫೀಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು. ಕರ್ನಾಟಕದಲ್ಲಿ ಹುದ್ದೆಗಳಿರ್ತವೆ. 108 ಹುದ್ದೆಗಳಿದ್ದಾವೆ ನೋಡಿ 108 ಹುದ್ದೆಗಳಿದ್ದಾವೆ. ಇನ್ನು ಫ್ರೆಂಡ್ಸ್, ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ನೋಡಿ, ಮಿನರಲ್ ಎಕ್ಸ್ಪ್ಲೋರೇಷನ್ ಕನ್ಸಲ್ಟೆಂಟಿ ಲಿಮಿಟೆಡ್ ಸರ್ಕಾರಿ ಒಂದು ಇಲಾಖೆ ಆಗಿರುವಂಥ ಸರ್ಕಾರದಿಂದ ನೇಮಕಾತಿ ಆಗಿರುತ್ತೆ. 108 ಹುದ್ದೆಗಳು ಅಖಿಲ ಭಾರತದಲ್ಲಿ ನೇಮಕಾತಿ ಆಗಿರುತ್ತೆ, ಕರ್ನಾಟಕ ಸೇರಿ. ಸಹಾಯಕ ಜೂನಿಯರ್ ಚಾಲಕ ಮತ್ತು ಇನ್ನೂ ಹಲವು ಹುದ್ದೆಗಳಿದ್ದಾವೆ. 19,000ದಿಂದ 55,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಇನ್ನು ಫ್ರೆಂಡ್ಸ್, ಹುದ್ದೆಗಳ ಒಂದು ಡೀಟೇಲ್ಸನ್ನು ನೋಡೋದಾದರೆ ಇಲ್ಲಿ ನೋಡಿ, ಲೆಕ್ಕ ಪರಿಶೋಧಕ ಲೆಕ್ಕಿಗೆ 6 ಹುದ್ದೆಗಳಿದ್ದಾವೆ. 22,000ದಿಂದ 55,000 ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ. ಹಿಂದಿ ಅನುವಾದಕ ಒಂದು ಹುದ್ದೆ ಇದೆ. ಹಾಗೆ ಸರ್ವೆ ಮತ್ತು ಡ್ರಾಫ್ಟ್ಮೆನ್ 15 ಹುದ್ದೆಗಳಿದ್ದಾವೆ. ತಂತ್ರಜ್ಞ ಮಾದರಿ 2 ಹುದ್ದೆಗಳು, ತಂತ್ರಜ್ಞ ಪ್ರಯೋಗಾಲಯ 3 ಹುದ್ದೆಗಳು, ಸಹಾಯಕ ಸಾಮಗ್ರಿಗಳು 16 ಹುದ್ದೆಗಳು, ಸಹಾಯಕ ಖಾತೆಗಳು 10 ಹುದ್ದೆ ಇದೆ.
ಸ್ಟೆನೋಗ್ರಾಫರ್ ಇಂಗ್ಲೀಷ್ 4 ಹುದ್ದೆ ಇದೆ ನೋಡಿ. ಈ ಒಂದು ಎಲ್ಲ ಹುದ್ದೆಗಳಿಗೂ 20,000ದಿಂದ 49,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಫ್ರೆಂಡ್ಸ್. ಇನ್ನು ಸಹಾಯಕ ಹಿಂದಿ 1 ಹುದ್ದೆ ಇದೆ, ಎಲೆಕ್ಟ್ರಿಷಿಯನ್ 1 ಹುದ್ದೆ, ಯಂತ್ರಶಿಲ್ಪಿ 5 ಹುದ್ದೆ, ತಂತ್ರಜ್ಞ 12 ಹುದ್ದೆ, ಮೆಕ್ಯಾನಿಕ್ 1 ಹುದ್ದೆ ಇದೆ ನೋಡಿ. ಹಾಗೂ ಮೆಕ್ಯಾನಿಕ್ ಮತ್ತು ಆಪ್ರೇಟರ್ ಡ್ರಿಲ್ಲಿಂಗ್ 25 ಹುದ್ದೆಗಳಿದ್ದಾವೆ. ಜೂನಿಯರ್ ಚಾಲಕ 6 ಹುದ್ದೆಗಳಿದ್ದಾವೆ. 19,000ದಿಂದ 47,000ವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ. ಇನ್ನು ಯಾವ ಒಂದು ಹುದ್ದೆಗಳಿಗೆ ಏನು ಅರ್ಹತೆ ಅಂತ ನೋಡೋದಾದರೆ ನೋಡಿ, ಲೆಕ್ಕ ಪರಿಶೋಧಕ CA ಅಥವಾ ICW ಅಥವಾ ಪದವಿ ಆಗಿರಬೇಕು, ಯಾವುದೇ ಪದವಿ. ಹಿಂದಿ ಅನುವಾದಕ ಸ್ನಾತಕೋತ್ತರ ಪದವಿ. ತಂತ್ರಜ್ಞ ಸರ್ವೆ SLC ಅಥವಾ ITI ಆಗಿರಬೇಕು. ತಂತ್ರಜ್ಞ ಮಾದರಿ ಅಥವಾ ತಂತ್ರಜ್ಞ ಪ್ರಯೋಗಾಲಯ BSc ಕೇಳಿದ್ದಾರೆ. ಸಹಾಯಕ ಸಾಮಗ್ರಿಗಳು BCom ಅಥವಾ ಪದವಿ. ಸಹಾಯಕ ಖಾತೆಗಳು BCom ಕೇಳಿದ್ದಾರೆ ನೋಡಿ. ಸ್ಟೆನೋಗ್ರಾಫರ್ ಇಂಗ್ಲೀಷ್ ಪದವಿ ಪ್ರಧಾನ ಕೇಳಿದ್ದಾರೆ. ಸಹಾಯಕ ಹಿಂದಿ ಪದವಿ ಕೇಳಿದ್ದಾರೆ, ಯಾವುದೇ ಪದವಿ. ಎಲೆಕ್ಟ್ರಿಷಿಯನ್ ಮತ್ತು ಯಂತ್ರಶಿಲ್ಪಿ ITI ಆದಂಥ ಅಭ್ಯರ್ಥಿಗಳು. ತಂತ್ರಜ್ಞ ಕೊರವಿಗೆ SLC ಅಥವಾ ITI. ಮೆಕ್ಯಾನಿಕ್ ITI ಕೇಳಿದ್ದಾರೆ ನೋಡಿ. ಮೆಕ್ಯಾನಿಕ್ ಮತ್ತು ಆಪರೇಟರ್ ಡ್ರಿಲ್ಲಿಂಗ್ ಹಾಗೂ ಜೂನಿಯರ್ ಚಾಲಕ SLC ಕೇಳಿದ್ದಾರೆ ನೋಡಿ. ಇನ್ನು ವಯೋಮಿತಿ ನೋಡಿ, 30 ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷ, SC ಅಭ್ಯರ್ಥಿಗಳಿಗೆ 5 ವರ್ಷ, PWD ಸಾಮಾನ್ಯ ಅಭ್ಯರ್ಥಿಗಳಿಗೆ 10 ವರ್ಷ ಹಾಗೂ PWD NCL ಅಭ್ಯರ್ಥಿಗಳಿಗೆ 13 ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ. ಆದಷ್ಟು ನಿಮ್ಮ ವಯಸ್ಸನ್ನು ಲೆಕ್ಕಾಚಾರ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ SC ST PWD ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರಲ್ಲ. ಹಾಗೆ ಸಾಮಾನ್ಯ OBC ಮತ್ತು EWS ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರುತ್ತೆ ನೋಡಿ. ಪಾವತಿ ಮಾಡುವ ವಿಧಾನ ಆನ್ಲೈನ್ ಮೂಲಕ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮೂಲಕ ನೀವು ಪಾವತಿಯನ್ನು ಮಾಡ್ಬೋದು. ಹಾಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲಿಕ್ಕೆ 14/6/2025ರಿಂದ ಅರ್ಜಿ ಸಲ್ಲಿಕೆ ಶುರುವಾದರೆ 5 ಜುಲೈ 2025 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತೆ ನೋಡಿ. ಈ ಒಂದು ಕೊನೆಯ ದಿನಾಂಕದೊಳಗಾಗಿ ಈ ಒಂದು ಗೌರ್ಮೆಂಟ್ ಹುದ್ದೆಗಳಿಗೆ ನೀವು ಸರ್ಕಾರಿ ಹುದ್ದೆಗಳು ಹಾಗೆ ಕಾಯಂ ಉದ್ಯೋಗಗಳಾಗಿರ್ತಾವೆ ನೋಡಿ. ಇನ್ನು ಅರ್ಜಿ ಸಲ್ಲಿಸುವಾಗ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು, ಆಧಾರ್ ಕಾರ್ಡು ಮತ್ತು ಒಂದು ಫೋಟೋ ಮತ್ತು ಫ್ರೆಂಡ್ಸ್ ನಿಮ್ಮ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಇಷ್ಟನ್ನು ತೆಗೆದುಕೊಂಡು ನೀವು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಇದರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ ನೋಡಿ.